ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸಂಧ್ಯಾ ಶೆಟ್ಟಿಸ್ ಕಿಚನ್. ಇವತ್ತಿನ ವಿಡಿಯೋದಲ್ಲಿ ರುಚಿಯಾಗಿರುವಂಥ ಕಡಲೆಬೇಳೆ ಮತ್ತು ಸಬ್ಬಕ್ಕಿ ಪಾಯಸನ ಯಾವ ರೀತಿ ಮಾಡೋದಂತ ತೋರಿಸ್ತಾ ಇದ್ದೀನಿ. ಅಕ್ಕಿ ಮತ್ತು ಕಾಯಿನ ರುಬ್ಬಿ ಹಾಕಿ ಟ್ರೆಡಿಷ್ನಲ್ ವೇಯಲ್ಲಿ ಮಾಡ್ತಾ ಇದ್ದೀನಿ. ತುಂಬಾ ರುಚಿಯಾಗಿ ಬರುತ್ತೆ. ಹಾಗೆಯೇ ಇದಕ್ಕೆ ಬೆಲ್ಲ ಹಾಕಿ ಮಾಡೋದ್ರಿಂದ ಹೆಲ್ದಿಯಾಗಿಯೂ ಇರುತ್ತೆ. ಬನ್ನಿ ಹಾಗಿದ್ರೆ ಯಾವ ರೀತಿ ಮಾಡೋದಂತ ನೋಡೋಣ. ಫಸ್ಟಿಗೆ ಕಡಲೆಬೇಳೆನ ಬೇಯಿಸ್ಕೊಳ್ಬೇಕು. ನಾನಿಲ್ಲಿ ಅರ್ಧ ಕಪ್ ಆಗೋಷ್ಟು ಕಡಲೆಬೇಳೆನ ಒಂದು 2 ಅವರ್ ನೆನೆಸ್ಕೊಂಡಿದ್ದೀನಿ. ನೆನೆಸಿ ಆದ ನಂತರ ಇದನ್ನ ಒಂದು ಕುಕ್ಕರ್ಗೆ ಸೇರಿಸಿ ಅದಕ್ಕೊಂದು 2 ಲೋಟ ಆಗುವಷ್ಟು ನೀರು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ 3 ವಿಷಲ್ ಬರೋವರೆಗೂ ಕೂಗಿಸ್ಕೊಳ್ಬೇಕು. ಹಾಗೆಯೇ ಅರ್ಧ ಕಪ್ ಆಗುವಷ್ಟು ಸಬ್ಬಕ್ಕಿ ತಗೊಂಡಿದ್ದೀನಿ, ಶಾಬಕ್ಕಿನ. ಇದನ್ನ ಕೂಡ ಇನ್ನೊಂದು ಪಾತ್ರೆಗೆ ಸೇರಿಸ್ಬಿಟ್ಟು ಅದಕ್ಕೊಂದು 2ರಿಂದ 3 ಲೋಟ ಆಗುವಷ್ಟು ನೀರನ್ನು ಸೇರಿಸಿ ಚೆನ್ನಾಗಿ ಕುದಿಸ್ಕೊಳ್ಬೇಕು. ಸಬ್ಬಕ್ಕಿನ ಒಂದು ವೇಳೆ ಜಾಸ್ತಿ ಹೊತ್ತು ನೆನೆಸೋದಕ್ಕೆ ಟೈಮ್ ಇಲ್ಲ ಅಂದರೆ ಈ ರೀತಿಯಾಗಿ ಬೇಗನೆ ಬೇಯಿಸ್ಕೊಳ್ಬೋದು. ನಾನಿಲ್ಲಿ ಅರ್ಧ ಗಂಟೆ ನೆನೆಸ್ಕೊಂಡಿರೋದಷ್ಟೇ. ಮುಚ್ಚಳ ಮುಚ್ಚಿಬಿಟ್ಟು ಇದನ್ನ ಒಂದು 20 ನಿಮಿಷದವರೆಗೂ ಇದೇ ರೀತಿಯಾಗಿ ಕುದಿಸ್ಕೊಳ್ಬೇಕು. 20 ನಿಮಿಷ ಕುದಿಸ್ಕೊಂಡ ನಂತರ ಸಬ್ಬಕ್ಕಿ ಸ್ವಲ್ಪ ಬೆಂದಾದ ನಂತರ ಇದನ್ನ ಇವಾಗ ಮುಚ್ಚಳ ಕ್ಲೋಸ್ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಹಾಗೆಯೇ ಬಿಟ್ಬಿಡಬೇಕು. ಒಂದು 15ರಿಂದ 20 ನಿಮಿಷದವರೆಗೂ ಸಬ್ಬಕ್ಕಿನ ಇಂಗೋದಕ್ಕೆ ಹಾಗೆಯೇ ಬಿಟ್ಬಿಡಬೇಕು. ಮುಚ್ಚಳ ಮುಚ್ಚಿಬಿಟ್ಟು ಹಾಗೆಯೇ ಬಿಟ್ಬಿಡಿ. ಸ್ಟವ್ನ ಆಫ್ ಮಾಡಿಬಿಟ್ಟು ಹಾಗೆಯೇ ಬಿಟ್ಬಿಡಬೇಕು. ಒಂದು 20 ನಿಮಿಷ ಆದ್ರೂ ಬೇಕಾಗ್ಬೋದು. ಇವಾಗ ಒಂದು ಮಿಕ್ಸಿ ಜಾರಿಗೆ 1 ಕಪ್ ಆಗೋಷ್ಟು ತೆಂಗಿನಕಾಯಿ ತುರಿನ ಸೇರಿಸ್ಕೊಳ್ತಾ ಇದ್ದೀನಿ. ಅರ್ಧ ತೆಂಗಿನಕಾಯಿನ ತೊಗೊಂಡಿದ್ದೀನಿ ನಾನು ಇದಕ್ಕೆ. ಹಾಗೆಯೇ 2ರಿಂದ 3 ಟೇಬಲ್ ಸ್ಪೂನ್ ಆಗುವಷ್ಟು ಅಕ್ಕಿನ ತೊಗೊಂಡಿದ್ದೀನಿ. ಅಕ್ಕಿನ 1 ಅವರ್ ಆದ್ರೂ ನೆನೆಸ್ಕೊಳ್ಬೇಕಾಗತ್ತೆ. 3ರಿಂದ 4 ಏಲಕ್ಕಿನ ತೊಗೊಂಡಿದ್ದೀನಿ. ಇವಾಗ ಇದಕ್ಕೆ 1 ಲೋಟ ಆಗುವಷ್ಟು ನೀರನ್ನು ಸೇರಿಸಿ ನೈಸಾಗಿ ರುಬ್ಕೊಳ್ಬೇಕು. ಎಷ್ಟು ನೈಸ್ ಆಗುತ್ತೋ ಅಷ್ಟು ನೈಸಾಗಿ ರುಬ್ಕೊಳ್ಬೇಕು. ಸೊ ನಾನು ರುಬ್ಬಿಟ್ಟು ತೊಗೊಂಡು ಬಂದಿದ್ದೀನಿ. ಸೊ ಸಬ್ಬಕ್ಕಿನ ಬೇಯಿಸ್ಬಿಟ್ಟು ಮುಚ್ಚಳ ಮುಚ್ಚಿಟ್ಟು ಒಂದು 20 ನಿಮಿಷ ಆಗಿಬಿಟ್ಟಿದೆ. ಇವಾಗ ಚೆಕ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ದೊಡ್ಡದಾಗಿದೆ ನೋಡಿ, ಚೆನ್ನಾಗಿ ಇಂಗಿದೆ ಸಬ್ಬಕ್ಕಿ. ಇದಕ್ಕೆ ಇವಾಗ ತಣ್ಣೀರನ್ನು ಹಾಕ್ಕೊಂಡಿದ್ದೀನಿ. 1 ಲೋಟ ಆಗುವಷ್ಟು ತಣ್ಣೀರನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದನ್ನ ಇವಾಗ ಫಿಲ್ಟ್ರ್ ಮಾಡ್ಕೊಳ್ಬೇಕು. ಸಬ್ಬಕ್ಕಿ ಬೇಯಿಸ್ಕೊಂಡಿರುವಂಥ ನೀರು ನಮಗೆ ಬೇಡ, ಕೇವಲ ಸಬ್ಬಕ್ಕಿ ಮಾತ್ರ ಸಾಕಾಗತ್ತೆ. ಹಾಗಾಗಿ ಇದನ್ನು ಫಿಲ್ಟ್ರ್ ಮಾಡ್ಕೊಳ್ಬೇಕು. ಮೇಲ್ಗಡೆಗೆ ಇನ್ನೊಂದು ಸ್ವಲ್ಪ ತಣ್ಣೀರನ್ನು ಹಾಕ್ತಾ ಇದ್ದೀನಿ. ನೋಡಿ ಎಷ್ಟು ದೊಡ್ಡದಾಗಿದೆ ನೋಡಿ. ಇವಾಗ ಕುಕ್ಕರಲ್ಲಿ ಬೇಯಿಸ್ಕೊಂಡಿರುವಂಥ ಕಡಲೆಬೇಳೆನ ಇನ್ನೊಂದು ಪಾತ್ರೆಗೆ ಹಾಕ್ಕೊಂಡಿದ್ದೀನಿ. ಕಡಲೆಬೇಳೆ ಬೇಯಿಸ್ಕೊಂಡಿರುವಂಥ ನೀರನ್ನು ಕೂಡ ಹಾಕ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ನಾವು ಬೇಯಿಸ್ಕೊಂಡಿರುವಂಥ ಸಬ್ಬಕ್ಕಿನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇದು ಪಾಯಸ ಪೂರ್ತಿ ರೆಡಿ ಆಗೋದ್ರಲ್ಲಿ ಸಬ್ಬಕ್ಕಿ ಪೂರ್ತಿಯಾಗಿ ಬೆಂದ್ಬಿಟ್ಟು ಕರೆಕ್ಟಾಗಿ ಬರುತ್ತೆ. 1 ಕಪ್ ಆಗೋಷ್ಟು ಬೆಲ್ಲ ಹಾಕ್ಕೊಂಡಿದ್ದೀನಿ. ಪುಡಿ ಮಾಡ್ಕೊಂಡಿರುವಂಥ ಬೆಲ್ಲ ತೊಗೊಂಡಿದ್ದೀನಿ. ಬೇಕಿದ್ರೆ ಬೆಲ್ಲನ ಕರಗಿಸಿ ಕೂಡ ಹಾಕ್ಕೊಳ್ಬೋದು. ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದನ್ನ ಒಂದು 5 ನಿಮಿಷ ಆದ್ರೂ ಕುದಿಸ್ಕೊಳ್ಬೇಕಾಗತ್ತೆ. ನೋಡಿ, ಕುದಿಯೋದಕ್ಕೆ ಸ್ಟಾರ್ಟ್ ಆಗಿದೆ. ಇದನ್ನ ಒಂದು 5 ನಿಮಿಷದವರೆಗೂ ಕುದಿಸ್ಕೊಳ್ಬೇಕು. 5 ನಿಮಿಷ ಚೆನ್ನಾಗಿ ಕುದಿಸ್ಕೊಂಡ ನಂತರ ಇದಕ್ಕಿವಾಗ ರುಬ್ಬಿಟ್ಕೊಂಡಿರುವಂಥ ತೆಂಗಿನಕಾಯಿ ಮತ್ತು ಅಕ್ಕಿ ಮಿಶ್ರಣನ ಸೇರಿಸ್ಕೊಳ್ಬೇಕು. ನಾನು ಕಡಲೆಬೇಳೆ ಬೇಯಿಸುವಾಗ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ. ಹಾಗಾಗಿ ಮತ್ತೆ ಉಪ್ಪು ಹಾಕ್ಕೊಳ್ತಾ ಇಲ್ಲ, ಅದೇ ಸಾಕಾಗುತ್ತೆ. ನಾನು ಅದೇ ನೀರನ್ನು ಹಾಕ್ಕೊಂಡಿರೋದಲ್ವ, ಹಾಗಾಗಿ ಮತ್ತೆ ಉಪ್ಪು ಹಾಕ್ಕೊಳ್ತಾ ಇಲ್ಲ. ಅಕ್ಕಿ ಮತ್ತು ಕಾಯಿ ಮಿಶ್ರಣನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇದು ಹಾಕಿದ ಕೂಡಲೇ ಸೌಟಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಾವು ಅಕ್ಕಿ ಹಾಕಿರೋದ್ರಿಂದ ಬೇಗನೆ ಗಟ್ಟಿ ಆಗುತ್ತೆ ಇಲ್ಲಾಂದರೆ. ಸೊ ಇದು ಸ್ವಲ್ಪ ದಪ್ಪ ಇದೆ. ನಾನು ಇದಕ್ಕೊಂದು ಸ್ವಲ್ಪ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಅಕ್ಕಿ ಹಾಕಿರೋದ್ರಿಂದ ಬೇಗನೆ ಗಟ್ಟಿ ಆಗಿಬಿಡುತ್ತೆ ಇದು. ಸೊ ಇದಕ್ಕೆ 1 ಲೋಟ ಆಗುವಷ್ಟು ಮತ್ತೆ ನೀರು ಹಾಕ್ಕೊಂಡಿದ್ದೀನಿ. ನೀವು ಹದ ನೋಡಿಬಿಟ್ಟು ಬೇಕಿದ್ರೆ ಮಾತ್ರ ನೀರನ್ನು ಹಾಕ್ಕೊಳ್ಳಿ. ನೀರನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದನ್ನ ಒಂದು 10 ನಿಮಿಷ ಆದ್ರೂ ಕುದಿಸ್ಕೊಳ್ಬೇಕಾಗತ್ತೆ. 10 ನಿಮಿಷದವರೆಗೂ ಚೆನ್ನಾಗಿ ಕುದಿಸ್ಕೊಂಡ ನಂತರ ಇದಕ್ಕೆ ಇವಾಗ ತುಪ್ಪದಲ್ಲಿ ಹುರಿದಿರುವಂಥ ದ್ರಾಕ್ಷಿ ಗೋಡಂಬಿ ಸೇರಿಸ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಬೇಕು. ದ್ರಾಕ್ಷಿ ಗೋಡಂಬಿ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ಟವ್ ಆಫ್ ಮಾಡಿಬಿಟ್ಟು ಮುಚ್ಚಳ ಮುಚ್ಚಿ ಒಂದು 10 ನಿಮಿಷ ಹಾಗೆಯೇ ಬಿಟ್ಬಿಡಬೇಕು. ಆವಾಗ ಸಬ್ಬಕ್ಕಿ ಕೂಡ ಚೆನ್ನಾಗಿ ಇಂಗ್ಬಿಟ್ಟು ದೊಡ್ಡದಾಗತ್ತೆ. ಪಾಯಸ ಕೂಡ ಗಟ್ಟಿ ಆಗಿಬಿಟ್ಟು ಕನ್ಸಿಸ್ಟೆನ್ಸಿ ಕರೆಕ್ಟಾಗಿ ಬರುತ್ತೆ. ನೋಡಿದು ತಣ್ಣದಾಗ ಇರೋದಿದು. ತಣ್ಣದಾಗ ಈ ರೀತಿಯಾಗಿ ಬರುತ್ತೆ. ತುಂಬಾ ರುಚಿಯಾಗಿ ಬರುತ್ತೆ. ಕನ್ಸಿಸ್ಟೆನ್ಸಿ ಕೂಡ ಪರ್ಫೆಕ್ಟ್ ಆಗಿ ಬರುತ್ತೆ. ಸೊ ನೀವು ಕೂಡ ಒಂದ್ಸಲ ಮಾಡಿ ನೋಡಿ, ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಸಬ್ಬಕ್ಕಿ ಮತ್ತು ಕಡಲೆಬೇಳೆ ಮಿಕ್ಸ್ ಮಾಡಿರುವಂಥ ಪಾಯಸ. ಸೊ ನೋಡಿದ್ರಲ್ಲ ಯಾವ ರೀತಿ ಮಾಡೋದಂತ. ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಕೊಡಿ. ಹಾಗೆಯೇ ಕಮೆಂಟಲ್ಲಿ ತಿಳಿಸಿ ಹೇಗಿದೆ ಅಂತ. ಇನ್ನು ಹೆಚ್ಚಿನ ವಿಡಿಯೋಗಳಿಗೆ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ನನ್ನನ್ನು ಫಾಲೋ ಮಾಡೋದನ್ನು ಮರಿಬೇಡಿ.